ನಮಸ್ಕಾರ, ನಾನು ರೋಹಿತ್ ದೇಸಾಯಿ, ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿಯಲ್ಲಿ ನಾವು TMT ಬಾರ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು, ಇದರ ಬೆನಿಫಿಟ್ಸ್ ಏನಿದೆ, ಇದರ ಟಾಪ್ ಮಾರ್ಕೆಟ್ಸ್ ಯಾವುದಿದೆ, ಇದರ ಜೊತೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂತ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ಚಂದ್ರಶೇಖರ್ ಪಾಟೀಲ್ ಅವರು ಸರ್ TMT ಬಾರ್ನ ನಾನು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ, ಹೇಗೆ ಅಂತ ಕೇಳಿದ್ದಕ್ಕೆ ಈ ಉತ್ತರ. ಓಕೆ, ಸೊ ಇಲ್ಲಿ ನಾವೇನಾದರೂ ಈ TMT ಬಾರ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದಾದರೆ EHS ಕೋಡ್ನ ಯೂಸ್ ಮಾಡ್ಬೋದು. ನಿಮ್ಮ ಇನ್ಸೆಂಟಿವ್ಸ್ ಪ್ರತಿಯೊಂದು ನಿಮ್ಮ ಫ್ರೈಟ್ ಫೋರ್ಡರ್ ಜೊತೆ ಮಾತಾಡೋ ಮುಂಚೆ EHS ಕೋಡ್ನ ಅವ್ರಿಗೆ ಪ್ರೊವೈಡ್ ಮಾಡಿ ಅವ್ರು ನಿಮಗೆ ಬೇರೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಸೊ ಇದರಲ್ಲಿ ಮೇನ್ ಆಗಿ ನಮಗೆ TMT ಬಾರ್ಗಳು ಯೂಸ್ ಆಗೋದು ನಮ್ಮ ಮಲ್ಟಿ ಲೆವೆಲ್ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಗಳು, ಕನ್ಸ್ಟ್ರಕ್ಷನ್ಸ್ಗೆ, ಬ್ರಿಡ್ಜಸ್ಗಳಿಗೆ, ಬೇರೆ ಎಲ್ಲ ವಿಷಯಕ್ಕೂ ಈ ಬಾರ್ಸ್ಗಳು ಯೂಸ್ ಆಗುತ್ತೆ. ಸೊ ನೀವು ಇದನ್ನು ಏನಾದರೂ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇದರಲ್ಲಿ ಟ್ಯಾಕ್ಸಸ್ ಬಂದು 18% ಇದೆ, ಪ್ಲಸ್ ಸೆಸ್ ಬಂದು 15% ಇದೆ. ಇನ್ಸೆಂಟಿವ್ಸ್ ಏನಾದರೂ ನೀವು MSME ಸ್ಕೀಮ್ ಅಂಡರ್ ಏನಾದರೂ ರಿಜಿಸ್ಟರ್ಡ್ ಇದ್ದರೆ 2%ವರೆಗೂ ಇನ್ಸೆಂಟಿವ್ ಸಿಗುತ್ತೆ. ಅದರ ಜೊತೆಗೆ ಡ್ಯೂಟಿ ಡ್ರಾಬ್ಯಾಕ್ ಏನಾದರೂ ನೀವೇನಾದರೂ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಮುಂಚೆ ಏನಾದರೂ ಸ್ಪೆಸಿಫಿಕ್ ಆಗಿ ಅದಕ್ಕೆ 1.5%ವರೆಗೂ ನಿಮಗೆ ಡ್ಯೂಟಿ ಡ್ರಾಬ್ಯಾಕ್ ಸಿಗುತ್ತೆ. ರೋಡ್ ಟ್ಯಾಪ್ ಏನೂ ಇಲ್ಲ, ಬಟ್ ಆದರೂ ಏನಾದರೂ ಅಪ್ಡೇಟ್ ಬಂದಿದ್ದರೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಇನ್ಸೆಂಟಿವ್ಸ್ ಏನಾದರೂ ಸಪ್ರೇಟಾಗಿ ಸಿಗ್ತಾ ಇದ್ದರೆ, ಬೇರೆ ಎಲ್ಲಾದರೂ ಮೆನ್ಷನ್ ಇದ್ದು ಅಥವಾ ನಿಮ್ಮ ಫ್ರೈಟ್ ಫಾರ್ವರ್ಡರ್ಸ್ ಏನಾದರೂ ಅದನ್ನು ಮೆನ್ಷನ್ ಮಾಡಿದರೆ ದಯಮಾಡಿ ನೋಡಿ. ಬಟ್ ನನ್ನ ರಿಸರ್ಚ್ ಪ್ರಕಾರ ರೋಡ್ ಟ್ಯಾಪ್ ಬೆನಿಫಿಟ್ ಅಂತೂ ಎಲ್ಲೂ ಇಲ್ಲ. ಡ್ಯೂಟಿ ಡ್ರಾಬ್ಯಾಕ್ ಏನೋ ನಾನೇನಾದರೂ ಇಂಪೋರ್ಟ್ ಡ್ಯೂಟಿ ಕಟ್ಟಿದ್ರೆ ಅದರಲ್ಲಿ ಏನಾದರೂ ನಾನು ವಾಪಸ್ ತೊಗೊಳ್ಬೋದು, ಬಟ್ ಅದರ ಬಿಟ್ಟು ನನಗೇನೋ ಬೇರೆ ಬೆನಿಫಿಟ್ಗಳು ಇಲ್ಲ. ಕಂಪ್ಲೈನ್ಸಸ್ ರಿಕ್ವೈರ್ಮೆಂಟ್ ಏನೋ ಅಷ್ಟು ದೊಡ್ಡ ಕಂಪ್ಲೈನ್ಸಸ್ ರಿಕ್ವೈರ್ಮೆಂಟ್ಸ್ಗಳು ಏನಿಲ್ಲ ಇದರಲ್ಲಿ. ಏನಾದರೂ ನಾವು ವುಡನ್ ಪ್ಯಾಕಿಂಗ್ ಏನಾದರೂ ಮಾಡಿದರೆ ಮಾತ್ರ ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ. ಅದರ ಜೊತೆಗೆ ISMP 15 ಮಾರ್ಕಿಂಗ್ ಇರೋ ಮೆಟೀರಿಯಲ್ಗಳನ್ನ ಯೂಸ್ ಮಾಡಬೇಕು ನಿಮ್ಮ ವುಡನ್ ಫ್ರೇಮ್ ಮಾಡೋಕ್ಕೆ. ಇಲ್ಲಾಂದರೆ ನಾರ್ಮಲಿ ಇವು TMT ಬಾರ್ಸ್ಗಳೆಲ್ಲ ಓಪನ್ ಆಗಿ ಹೋಗುತ್ತೆ, ಸೊ ಅದು ತೊಂದರೆಗಳಿಲ್ಲ. ಸೊ ಯಾವ ಮಾರ್ಕೆಟ್ ಚೆನ್ನಾಗಿದೆ? ಭೂಟಾನ್ ಆಲ್ರೆಡಿ ತುಂಬ ಪರ್ಚೇಸ್ ಮಾಡ್ತಾಯಿದ್ದಾರೆ. ಇದು ಲಾಸ್ಟ್ ಇಯರ್ ಡೇಟಾ ಕಂಪೇರ್ ಮಾಡಿದರೆ 23-24 ಭೂಟಾನ್, ಮಾರಿಷಿಯಸ್, ತಂಜಾನಿಯಾ, ದುಬೈ, ಶ್ರೀಲಂಕಾ, ನೇಪಾಲ್, ಕೆನಡಾ ಇದನ್ನೆಲ್ಲ ಮಾರ್ಕೆಟ್ಗಳಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ ನಿಮಗೆ USDs ಇದೆ. ಇದ್ರ ಜೊತೆಗೆ ನೀವು ನೋಡಿದ್ರೆ US ಅಲ್ಲಾದರೆ 25% ಮತ್ತು 10% ಏನೋ ಎಕ್ಸ್ಟ್ರಾ ಡ್ಯೂಟಿಗಳನ್ನ ತೋರಿಸ್ತಾ ಇದೆ. ಬಟ್ ಇವತ್ತು ಟ್ರಂಪ್ ಇರೋದ್ರಿಂದ ದೇವ್ರಿಗೆ ಗೊತ್ತು ಏನು ಮಲ್ಕೊಂಡಿದ್ದ ತಕ್ಷಣ ಏನು ಟ್ಯಾಕ್ಸಸ್ ಆಗುತ್ತೆ, ಏನು ಟ್ಯಾರಿಫ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಓಕೆ, ಸೊ ನೆಕ್ಸ್ಟ್ ಇರೋದು ಇವಾಗ ನಾವು ಯಾವ ಕಂಟ್ರಿಗಳನ್ನ ಟಾರ್ಗೆಟ್ ಮಾಡ್ಬೋದು, ನಮಗೇನು ಬೆನಿಫಿಟ್ಸ್ ಇದೆ. ಸೊ ಚಂದ್ರಶೇಖರ್ ಪಾಟೀಲ್ ಅವ್ರು ಕೇಳಿರೋದು, ಸರ್ ನಾನು ದುಬೈ ಅಂದರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡೋದಾದರೆ ಇವಾಗ ಅವ್ರ ಜೊತೆ ನಮ್ಮ ಪ್ರಿಫರೆನ್ಷಿಯಲ್ ಅಗ್ರಿಮೆಂಟ್ ಇದೆ. ಆದರೂ ಕೂಡ ಪ್ರಿಫರೆನ್ಷಿಯಲ್ ಅಗ್ರಿಮೆಂಟಲ್ಲಿ ಕೂಡ 9% ಏನೋ ಟ್ಯಾಕ್ಸ್ ಇದೆ, ಇಂಪೋರ್ಟ್ ಡ್ಯೂಟಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ನಾರ್ಮಲಿ 15% ಏನೋ ಇದೆ. ಸೊ ಬಾಂಗ್ಲಾದೇಶ್, ಕಂಬೋಡಿಯಾ, ಇಂಡೋನೇಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಚೈನಾ, ಐರ್ಲೆಂಡ್, ಮಲೇಷಿಯಾ, ಮಯನ್ಮಾರ್, ಸಿಂಗಾಪುರ್ ಇವೆಲ್ಲ ಟಾಪ್ ಮಾರ್ಕೆಟ್. ಅದು ಇನ್ನೊಂದು ಬೆನಿಫಿಟ್ ಏನಂದರೆ ಆಲ್ರೆಡಿ ನಮ್ಮ ಪ್ರಿಫರೆನ್ಷಿಯಲ್ ಅಗ್ರಿಮೆಂಟ್ ಇರೋದರಿಂದ ನಮಗೆ ಸ್ವಲ್ಪ ವೇವರ್ ಆಫ್ ಸಿಗುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಪ್ರೈಸಸ್ ಯಾವ ಪ್ರೈಸಸಲ್ಲಿ ಎಕ್ಸ್ಪೋರ್ಟ್ ಆಗ್ತಾಯಿದೆ? 47,000ದಿಂದ ಹಿಡಿದು 59,000-63,000ವರೆಗೂ ಹೋಗ್ತಾ ಇದೆ. ಸೊ ಇವೆಲ್ಲ ವೆರೈಟೀಸ್ ಇದೆ. 10 mm ಇರ್ಬೋದು, 25 mm ಇರ್ಬೋದು, 10, 12, 20, 25 mm ಇದೆ. UAEಗೆ ನಾರ್ಮಲಿ 10 mm ತುಂಬ ಹೋಗುತ್ತೆ. ಇವತ್ತಿನ ಪ್ರೈಸ್ ಹೇಳಿದರೆ 57K ಎಕ್ಸ್ಪೋರ್ಟ್ ಆಗ್ತಾಯಿದೆ. ಅದೇ ದುಬೈ ಮಾರ್ಕೆಟ್ಗೆ 12 mm ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ 147K ಹೋಗ್ತಾ ಇದೆ. ಅದೇ ನೀವು ರೌಂಡ್ ಬಾರೋ ಈ ಸ್ಪೆಸಿಫಿಕೇಷನ್ ಕೀನ್ಯಾಗಾದರೆ 70,000ವರೆಗೂ ಹೋಗ್ತಾ ಇದೆ. ಸೊ ಇವತ್ತಿನ ಪ್ರೈಸು ನಾನು ಮಾರ್ಕೆಟಲ್ಲಿ ಚೆಕ್ ಮಾಡಿರೋ ಥರ ನೋಡಿದ್ರೆ ನನಗೆ ಕೆಲವೊಂದು ಗ್ರೇಡ್ಗಳು ಟಾಪ್ ಬ್ರ್ಯಾಂಡ್ ಮಾತಾಡಿದ್ರೆ ಮತ್ತು ಟಾಟಾ ಇವ್ರದ್ದೆಲ್ಲ ಮಾತಾಡಿದ್ರೆ ನಿಮಗೆ ಪ್ರೊಕ್ಯೂರ್ಮೆಂಟ್ ಬಂದು ಆಲ್ಮೋಸ್ಟ್ ಒಂದು 62,000 ಮೇಲೆ ಸಿಗುತ್ತೆ. ಸೊ ಬ್ರ್ಯಾಂಡ್ ಇರೋದ್ರಿಂದ ಅದರ ಕ್ವಾಲಿಟಿ ಬೇರೆ ಇರುತ್ತೆ, ಸೊ ಅದರ ಕಾಸ್ಟ್ಗಳು ಬೇರೆ ಆಗುತ್ತೆ. ಬಟ್ ಆದರೆ ನೀವೇನಾದರೂ ಡೊಮೆಸ್ಟಿಕ್ ಪ್ರೈಸು ಮತ್ತು ಎಕ್ಸ್ಪೋರ್ಟ್ ಪ್ರೈಸ್ ತುಂಬ ವ್ಯತ್ಯಾಸ ಇರುತ್ತೆ. ನೀವು ಡೊಮೆಸ್ಟಿಕ್ ಪ್ರೈಸ್ ಅಂತ ಮಾತಾಡಿದಾಗ ನೀವು ಬ್ರ್ಯಾಂಡ್ಗಳನ್ನ ನೋಡ್ಕೋಬೇಕಾಗುತ್ತೆ. ಮನೆಗೆ ಯೂಸ್ ಮಾಡೋದು ಓಕೆ, ಟಾಟಾದ್ದು ಆಗಿರ್ಬೋದು, ಜಿಂದಾಲ್ ಆಗಿರ್ಬೋದು, ಈ ಥರದ ಬ್ರ್ಯಾಂಡ್ಗಳು. ಬಟ್ ಆದರೆ ನೀವೇನಾದರೂ ಬೇರೆ ಬ್ರ್ಯಾಂಡ್ ಅಂದರೆ ಬಲ್ಕಲ್ಲಿ ಮಾಡುವಂಥ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದ್ದರೆ ಅಲ್ಲಿ ನಿಮಗೆ ಆಲ್ಮೋಸ್ಟ್ 41ರಿಂದ ಸ್ಟಾರ್ಟ್ ಆಗುತ್ತೆ ಟಿಲ್ 60. ಗ್ರೇಡ್ಗಳು, ಕ್ವಾಲಿಟಿಗಳು, ಫಿನಿಷಿಂಗ್ ಮೇಲೆ ಬೇರೆ ಪ್ರೈಸಸ್ಗಳಿರುತ್ತೆ. ನಮ್ಮದೇ ಹಾಸ್ಪಿಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಒಂದು ವೇಳೆ ನಿಮಗೇನಾದರೂ TMT ಬಾರ್ಗಳು ಬೇಕಾಗಿದ್ದರೆ, ಬಟ್ ನಮ್ಮ ಹತ್ರ ಇರೋದು 500 ಇಲ್ಲ, 550D ಇದೆ. ಸೊ ಆಲ್ಮೋಸ್ಟ್ ಒಂದು 3,000 ಮೆಟ್ರಿಕ್ ಟನ್ ಸ್ಟಾಕಲ್ಲಿದೆ. ಬಟ್ ಎಕ್ಸ್ಪೋರ್ಟ್ ಮಾಡೋದಾದರೆ ನೋಡ್ಕೊಂಡು ಮಾಡಿ. ನಮ್ಮ ಪ್ರೈಸ್ ಬಂದು ಆಲ್ಮೋಸ್ಟ್ 58 ಏನೋ ಇದೆ. ಸೊ ಹಾಗೇನಾದರೂ ಇದ್ದರೆ ನೋಡ್ಕೊಂಡ್ಬಿಟ್ಟು ಹೇಳಿ.
ಬೇಕಂದರೆ ಕಾಲ್ ಮಾಡಿ ಟೀಮ್ ಜೊತೆ ಮಾತಾಡಿ ಬೇಕಂದರೆ ನಾವು ಸ್ಟಾಕ್ಗಳನ್ನ ಇನ್ಸ್ಪೆಕ್ಷನ್ ಬೇಕಾದ್ರೆ ಅರೇಂಜ್ ಮಾಡಿಸ್ಬೋದು. ಓಕೆ, ಸೊ ಇದರಲ್ಲಿ ಚಂದ್ರಶೇಖರ್ ಅವರೇ ಬೆಸ್ಟ್ ಪ್ರಾಡಕ್ಟು ವರ್ಕ್ ಮಾಡೋಕ್ಕೆ, ಫ್ರೀಲಿ ಎಕ್ಸ್ಪೋರ್ಟೇಬಲ್, ಏನೂ ತಲೆನೋವಿಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು, ಜೊತೆಗೆ ಒಳ್ಳೆ ಮಾರ್ಜಿನ್ಸ್ ಇದೆ. ಇವಾಗ ನಾನು ಮಾರ್ಜಿನ್ಸ್ ಪಾಯಿಂಟ್ ಆಫ್ ವ್ಯೂ ಚೆಕ್ ಮಾಡೋದಾದರೆ ಇವಾಗ ನಾನೊಂದು 43ಗೆ ತೊಗೊಂಡ್ರು ಕೂಡ 43,000 ಪರ್ ಮೆಟ್ರಿಕ್ ಟನ್ ಅದ. ಸೊ 43 ಮೈನಸ್ ಅರೌಂಡ್ 56 ಅಂದರೂ ಕೂಡ ಆಲ್ಮೋಸ್ಟ್ ಒಂದು 13,000 ಪರ್ ಮೆಟ್ರಿಕ್ ಟನ್ ಆರ್ಡರ್ ಇದೆ. ಸೊ ಆಲ್ಮೋಸ್ಟ್ ಒಂದು 100 ಅಂದರೂ ಕೂಡ 13ರಿಂದ 14 ಲಕ್ಷ ನಾನು ಪರ್ ಶಿಪ್ಮೆಂಟ್ ತೆಗಿಬೋದು. ಸೊ ಆ್ಯಾವ್ರೇಜಲ್ಲಿ ಈ ವಾಲ್ಯೂಮ್ ಒಂದು 15 ಲಕ್ಷ ಹತ್ರ 15ರಿಂದ 20 ಲಕ್ಷದವರೆಗೂ ನಾವು ಬಿಸ್ನೆಸ್ ಮಾಡ್ಬೋದು. ಬೇರೆ ಇನ್ಸೆಂಟಿವ್ಸ್ ಏನಾದರೂ ಇದ್ದರೆ ಅಥವಾ ನಾವೇನಾದರೂ ಲಾಜಿಸ್ಟಿಕ್ಸಲ್ಲೂ ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳೋಕ್ಕಾದ್ರೆ, DDPL ಮಾಡುವಾಗ ಏನಾದರೂ ದುಡ್ಡು ಉಳಿದ್ರೆ, ಸೊ ಓವರಾಲ್ ನೋಡಿದ್ರೆ ನಾವು ಈ ಬಿಸ್ನೆಸ್ನ ಎಫಿಷಿಯೆಂಟ್ಲಿ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ, ತುಂಬ ಒಳ್ಳೆ ಮಾರ್ಕೆಟ್ಗಳಿದೆ. ಅದು ಎಸ್ಪೆಷಲಿ ನೀವು ಪ್ರಿಫರೆನ್ಷಿಯಲ್ ಕಂಟ್ರೀಸ್ಗಳನ್ನ ಮಾಡಿದರೆ ನಿಮಗೆ ಕಾಂಪಿಟೇಷನ್ ತುಂಬ ಕಡಿಮೆ. ಆಮೇಲೆ ಇಂಡಿಯಾಕ್ಕಿಂತ ಟಾಪ್ ಎಕ್ಸ್ಪೋರ್ಟರ್ ಯಾರೂ ಇಲ್ಲ. ಸೊ ಸ್ಟೀಲಲ್ಲಿ ಇಂಡಿಯಾ ಇಸ್ ಬೆಟರ್. ಸೊ ನೀವು ಕಣ್ಣು ಮುಚ್ಕೊಂಡು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡ್ಕೊಳ್ಳಿ, ಲಾಜಿಸ್ಟಿಕ್ನ ಮಾತಾಡ್ಕೊಳ್ಳಿ. ಇದರಲ್ಲೂ ಕೂಡ ನಾರ್ಮಲಿ ನಿಮ್ಮ ಶಿಪ್ಮೆಂಟ್ಗಳೆಲ್ಲ ಸಿ ರೂಟಲ್ಲೇ ಹೋಗುತ್ತೆ, ಏರ್ ರೂಟಲ್ಲಿ ತುಂಬ ಕಡಿಮೆ. ಅದು ಮತ್ತು ಈ ಥರದ್ದು TMT ಬಾರ್ಸ್ಗಳು ಹೋಗಲ್ಲ. ಕಟ್ ಪೀಸ್ಗಳು ಮತ್ತು ಸ್ಯಾಂಪಲ್ ಪೀಸಸ್ ಏನಾದರೂ ಬಾರ್ಸ್ಗಳಿದ್ದರೆ ಬೇರೆ ಬೇರೆ ಪರ್ಪಸಿಗೆ ಯೂಸ್ ಮಾಡೋದಿದ್ದರೆ ಕಟ್ ಆಗಿರೋ ಪೀಸಸ್ಗಳು ಬೇರೆ ಬರುತ್ತೆ, ಅದನ್ನು ಏರ್ ಶಿಪ್ಮೆಂಟ್ ಆಗುತ್ತೆ. ಬಟ್ ಹೊರತಾಗಿ ನಮ್ಮ TMT ಬಾರ್ಸ್ಗಳು ಕನ್ಸ್ಟ್ರಕ್ಷನ್ ಯೂಸ್ ಆಗೋ ಬಾರ್ಗಳೇನಿದೆ ಇದು ಈ ಬಾರ್ಗಳು ನಾರ್ಮಲಿ ಸಿ ಶಿಪ್ಮೆಂಟೇ ಹೋಗುತ್ತೆ. ತುಂಬ ಒಳ್ಳೆ ರೂಟ್ಸ್ ಇದೆ. ಪ್ರೈಸಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಪ್ಲ್ಯಾನ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರ ಕೊಡ್ತಾರೆ. ಓಕೆ, ಸೊ ನಿಮಗೇನಾದರೂ ಎಡಿಷ್ನಲ್ ಸಪೋರ್ಟ್ ಬೇಕಾಗಿತ್ತು ಅಥವಾ ಬಾಯರ್ ಲೀಸ್ಟ್ಗಳು ಬೇಕಾಗಿದ್ದರೆ ಅಥವಾ ನೀವು ಬಾಯರ್ಸ್ಗಳ ಜೊತೆ ಮಾತಾಡಿ ನನಗೆ ಡೀಲ್ಸ್ ತಂದು ಕೊಡಿ ಅನ್ನೋದಾದರೆ ನಾವು ಆ ಕೆಲಸ ಮಾಡ್ಬೋದು. ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಆಫೀಸ್ ನಂಬರ್ +91 953 8888 656 ಕಾಲ್ ಮಾಡಿ ಮಾತಾಡಿ. ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ, TMT ಬಾರ್ಸ್ ಆಗಿರ್ಬೋದು ಅಥವಾ ಡೇಟಾಸ್ ಆಗಿರ್ಬೋದು ಅಥವಾ ಡೀಲ್ ಕ್ಲೋಸ್ ಮಾಡೋಕ್ಕೆ ನಮ್ಮ ಕಂಪ್ಲೀಟ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಬೇಕಾದರೂ ಕೂಡ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಎಲ್ಲ ಸರ್ವಿಸ್ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ಏನು ಬೆನಿಫಿಟ್ ಆದರೂ ತೊಗೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.